ಮುಂಬೈ, ಜೈಪುರ, ನಾಗ್ಪುರದಲ್ಲೆಲ್ಲ ಕಂಡು ಬರ್ತಿದ್ದಂತ ಡಬಲ್ ಡೆಕ್ಕರ್ ಫ್ಲೈಓವರ್ ಇದೀಗ ಬೆಂಗಳೂರಲ್ಲಿ ಕೂಡ ಜನರ ಸಂಚಾರಕ್ಕೆ ಮುಕ್ತ ಆಗ್ತಾ ಇದೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಟ್ರಾಫಿಕ್ ಸಿಗ್ನಲ್ಗೆ ಕೊನೆಗೂ ಮುಕ್ತಿ ಸಿಗ್ತಾ ಇದೆ. HSR ಲೇಔಟ್ ಟು ರಾಗಿಗುಡ್ಡದ ತನಕ ನೂತನ ಫ್ಲೈಓವರ್ ನಿರ್ಮಾಣವಾಗಿದ್ದು ಸಾರ್ವಜನಿಕರ ಬಳಕೆಗೆ ಮುಕ್ತವಾಗ್ತಾ ಇದೆ. ಆಲ್ಮೋಸ್ಟ್ 540 ಕೋಟಿ ವೆಚ್ಚದಲ್ಲಿ ನೂತನ ಫ್ಲೈಓವರ್ ನಿರ್ಮಾಣವಾಗಿದೆ. 4.5 ಕಿಲೋಮೀಟರ್ನಷ್ಟು ಉದ್ದ ಇರುವಂತಹ ಡಬಲ್ ಡೆಕ್ಕರ್ ಫ್ಲೈಓವರ್ ಇದು. ಬೆಂಗಳೂರಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಆಲ್ರೆಡಿ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಇದರ ಬಳಕೆಗೆ ಉತ್ಸುಕರಾಗಿದ್ದಾರೆ. ಆಲ್ಮೋಸ್ಟ್ 1 ಗಂಟೆ ಸಮಯ ಹಿಡಿತಾ ಇದ್ದಂಥ ರಸ್ತೆ ಇವಾಗ 5 ರಿಂದ 8 ನಿಮಿಷದಲ್ಲಿ ಕವರ್ ಆಗೋಗುತ್ತೆ. ಯಾವುದೇ ಟ್ರಾಫಿಕ್ ಇಲ್ಲ, ಡಬಲ್ ಡೆಕ್ಕರ್ ಸಂಚಾರ ಮುಕ್ತ ಆಗ್ತಾ ಇದೆ. ನೂತನ ಫ್ಲೈಓವರ್ನಿಂದ ವಾಹನ ಸವಾರರು ಸಂತಸಗೊಂಡಿದ್ದು GBAನಿಂದ ನೂತನ ಡಬಲ್ ಡೆಕ್ಕರ್ ಫ್ಲೈಓವರ್ ನಿರ್ಮಾಣ ಆಗಿದ್ದು ಕೇವಲ 3 ವರ್ಷದಲ್ಲಿ ನಿರ್ಮಾಣವಾಗಿರುವಂಥ ಫ್ಲೈಓವರ್ ಇದು ಏಪ್ರಿಲ್ 2ನೇ ತಾರೀಕಿಗೆ ಪೊಲೀಸರು ಮತ್ತು ಅಧಿಕಾರಿಗಳ ಟೀಮ್ ಎಲ್ಲ ಇನ್ವೆಸ್ಟಿಗೇಟ್ ಮಾಡಿ ಎಕ್ಸಾಮಿನ್ ಮಾಡಿ ಇದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಬಟ್ ಹಿರಿಯ ಅಧಿಕಾರಿಗಳು ಅದು ಇದು ಅಂತೆಲ್ಲ ನೆಪ ಹೇಳ್ಕೊಂಡು ಸ್ವಲ್ಪ ಲೇಟ್ ಆಗಿದೆ. ಬಟ್ ಈಗ ಈ ಫ್ಲೈಓವರ್ ಏನಿದೆಯಲ್ಲ, ಇದರಿಂದ ಒಂದು ಇಂಪಾರ್ಟೆಂಟ್ ಬೆನಿಫಿಟ್ ಯಾವುದು ಅಂತ ಹೇಳಿದ್ರೆ ಕುಖ್ಯಾತಿಯನ್ನು ಪಡ್ಕೊಂಡ್ಬಿಟ್ಟಿತ್ತು ಈ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ನು. ಟ್ರಾಫಿಕ್ ಅಂದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂತ ಹೇಳಿ ಒಂದು ಸಿನಾನಿಮ್ ಆಗಿಬಿಟ್ಟಿತ್ತು, ಸಮಾನಾರ್ಥಕ ಪದ ಆಗೋಗ್ಬಿಟ್ಟಿತ್ತು, ಪರ್ಯಾಯ ಪದ ಆಗೋಗಿತ್ತು. ಬಟ್ ಅದಕ್ಕೆ ಈ ಫ್ಲೈಓವರ್ ಈಗ ಮುಕ್ತಿಯನ್ನು ಕೊಡ್ತಾ ಇದೆ. ರೈಟ್, ಈ ಫ್ಲೈಓವರ್ನ ಕುರಿತಂತೆ, ಇದರ ಇಂಪಾರ್ಟೆನ್ಸ್ನ ಕುರಿತಂತೆ ನಮ್ಮ ಪ್ರತಿನಿಧಿ ಶಶಿಧರ್ ಸ್ಥಳದಿಂದಾನೇ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಈಗ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಆಗಿ ಬದಲಾಗಿದೆ. ಅದೇ ರೀತಿಯಾಗಿ ಏನ್ ಬೆಂಗಳೂರು ಪ್ರತಿನಿತ್ಯ ಕೂಡ ದಿನನಿತ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಈ ಕಾರಣದಿಂದಾಗಿ ಬ್ರ್ಯಾಂಡ್ ಬೆಂಗಳೂರು ಅನ್ನೋ ಒಂದು ಪರಿಕಲ್ಪನೆಯನ್ನ DK ಶಿವಕುಮಾರ್ ಅವರು ಕೂಡ ಹುಟ್ಟಾಕಿದ್ದಾರೆ. ಈ ಬ್ರ್ಯಾಂಡ್ ಬೆಂಗಳೂರಿನ ಹೆಸರಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಸಾಕಷ್ಟು ಒತ್ತನ್ನ GBA ಕೊಡ್ತದೆ. ಯಾಕೆಂತಂದ್ರೆ ಟ್ರಾಫಿಕ್ ಮುಕ್ತವಾಗಿ ವಾಹನ ಸಂಚಾರ ಮಾಡಬೇಕು. ಎಲ್ಲೇ ಹೋದ್ರೂ ಕೂಡ ಪ್ರತಿನಿತ್ಯ ಕೂಡ ಟ್ರಾಫಿಕ್ ಕಿರಿಕಿರಿ. ಅದರಲ್ಲೂ ಕೂಡ HSR ಲೇಔಟ್, BTM ಲೇಔಟ್, ಮಡಿವಾಳ, ಸಿಲ್ಕ್ ಬೋರ್ಡ್ ಅಂದ್ರೆ ಸಾಕು, ಅಯ್ಯೋ ಬೇಡಪ್ಪ ಸ್ವಾಮಿ ಬೆಂಗಳೂರು ಸವಾಸ ಅನ್ನುವಷ್ಟು ಟ್ರಾಫಿಕ್ ಉಂಟಾಗ್ತಾ ಇತ್ತು. ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಈಗ ಮತ್ತೊಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನ ಮೊನ್ನೆ ಇನಾಗ್ರೇಷನ್ ಕೂಡ ಮಾಡಿದ್ದಾರೆ. HSR ಲೇಔಟ್ ಅಂದ್ರೆ ಸಾಕು, ಪ್ರತಿನಿತ್ಯ ಕೂಡ ಲಕ್ಷಾಂತರ ವಾಹನ ಕೂಡ ಸಂಪರ್ಕ ಕಲ್ಪಿಸ್ತಾರೆ. ಯಾಕೆ ಒಂದು ಕಡೆ ಟಿನ್ ಫ್ಯಾಕ್ಟ್ರಿ ಹೋಗುತ್ತೆ, ಮತ್ತೊಂದು ಕಡೆ ಹೆಬ್ಬಾಳ, ತುಮಕೂರು ರೋಡ್ಗೆ ಕೂಡ ಕನೆಕ್ಟಿವಿಟಿ ಕೊಡುತ್ತೆ. ಗೊರಗುಂಟೆಪಾಳ್ಯ, ಅದೇ ಕೂಡ ಕನಕಪುರ ರಸ್ತೆ ಆಗಿರ್ಬೋದು, ಬನಶಂಕರಿ, ಮತ್ತೆ ತಮಿಳುನಾಡಿಗೆ ಹೋಗುವಂತ ವೆಹಿಕಲ್ಸ್, ಎಲೆಕ್ಟ್ರಾನಿಕ್ ಸಿಟಿ, ಮತ್ತೆ ಸಿಟಿಗೆ ಬಂದ್ರೆ ಲಾಲ್ಬಾಗು, ಕಬ್ಬನ್ ಪಾರ್ಕ್, ಈ ಕಡೆ ಬರುವಂತ ವೆಹಿಕಲ್ಸ್ ಕೂಡ ಸಾಕಷ್ಟು ಒತ್ತನ್ನು ಕೂಡ ಕೊಡುವಂತ ಪ್ರಮುಖ ರಸ್ತೆ. ಈ ಒಂದು ಜಂಕ್ಷನ್ ನಲ್ಲಿ ಪ್ರತಿನಿತ್ಯ ಕೂಡ ಟ್ರಾಫಿಕ್ ಉಂಟಾಗ್ತಾ ಇತ್ತು. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗ್ತಾ ಇತ್ತು. ಏನ್ ಸುಮಾರು ಕೇವಲ 4 ಕಿಲೋಮೀಟರ್ ಸಂಚಾರ ಮಾಡ್ಬೇಕಾದ್ರೂ ಕೂಡ ಕನಿಷ್ಠ ಪಕ್ಷ ಸಿಲ್ಕ್ ಬೋರ್ಡ್ ಅಲ್ಲಿ 40 ನಿಮಿಷದಿಂದ 45-50 ನಿಮಿಷಗಳ ಕಾಲ ಸಮಯಾವಕಾಶ ಬೇಕಾಯ್ತು. ಆದ್ರೆ ಈಗ HSR ಲೇಔಟ್ ಇಂದ ಏನು ರಾಗಿಗುಡ್ಡದವರೆಗೂ ಹೊಸದಾಗಿ ನೂತನವಾಗಿ ಡಬಲ್ ಡೆಕ್ಕರ್ ಫ್ಲೈಓವರ್ ಏನು ಹೊಸದಾಗಿ ಇನಾಗ್ರೇಷನ್ ಆಗಿದೆ. ಇದು HSR ಲೇಔಟ್ ಇಂದ 4.5 ಕಿಲೋಮೀಟರ್ ವಿಸ್ತೀರ್ಣ ಉಳ್ಳಂತ ಫ್ಲೈಓವರ್ ಇದಾಗಿದೆ. ಇಲ್ಲಿ ಕೇವಲ 10 ರಿಂದ 15 ನಿಮಿಷದಲ್ಲಿ HSR ಲೇಔಟ್ ಇಂದ ರಾಗಿಗುಡ್ಡ ಅಂದ್ರೆ ಜಯನಗರದ ರಾಗಿಗುಡ್ಡಕ್ಕೆ ಬಂದು ಇಲ್ಲಿ ಇಳಿಬಹುದು. ಈ ಕಾರಣದಿಂದಾಗಿ ಪ್ರತಿನಿತ್ಯ ಟ್ರಾಫಿಕ್ ನಲ್ಲಿ ಓಡಾಡ್ತಿದ್ದಂತ ಏನ್ ಬೈಕ್ ಸವಾರರಾಗಿರ್ಬೋದು, ಓಲಾ ಊಬರ್ ದವರಾಗಿರ್ಬೋದು, ಟ್ಯಾಕ್ಸಿ ಕಾರ್ ಚಾಲಕರಾಗಿರ್ಬೋದು, ಎಲ್ಲರೂ ಕೂಡ ಪ್ರತಿನಿತ್ಯ ಕೂಡ ಟ್ರಾಫಿಕ್ ನ ಬಗ್ಗೆ ಬೈಕೊಂಡು ಸಂಚಾರವನ್ನು ಮಾಡ್ತಾ ಇದ್ರು. ಆದ್ರೆ ಯಾವಾಗ ಈ ಹೊಸದಾಗಿ ಫ್ಲೈಓವರ್ ಆಯ್ತು, ಈ ಫ್ಲೈಓವರ್ ನಲ್ಲಿ ಸಲೀಸಾಗಿ ಸಿಗ್ನಲ್ ಮುಕ್ತವಾಗಿ ಸಾಕಷ್ಟು ಜನ ಖುಷಿಯಿಂದ ಬರ್ತಿದ್ರೆ. ಹೀಗಾಗಿ ಎಲ್ಲರೂ ಕೂಡ ಬೈಕ್ ವಾಹನ ಸವಾರರು ಖುಷಿಯಿಂದ ಹೋಗ್ತಿದ್ದಾರೆ. ಯಾಕಂದ್ರೆ ಸಿಗ್ನಲ್ಲೇ ಇಲ್ಲ. ಸುಮಾರು 4.5 ಕಿಲೋಮೀಟರ್ ಯಾವುದೇ ಅಡೆತಡೆ ಇಲ್ಲ, ಒಂದು ಸ್ಪೀಡ್ ಹಂಪ್ಸ್ ಇಲ್ಲ, ಯಾವುದಿಲ್ಲ, ಯಾವುದೇ ರೀತಿಯಂತ ಟ್ರಾಫಿಕ್ ಕಿರಿಕಿರಿಲ್ಲ. ಆದ್ರೆ ಸದ್ಯಕ್ಕೆ ಒಂದು ಸಣ್ಣ ಸಮಸ್ಯೆ ಏನಂತಂದ್ರೆ HSR ಲೇಔಟ್ ಇಂದ ನೇರವಾಗಿ ಬಂದಂತ ವೆಹಿಕಲ್ಸ್ ನೇರವಾಗಿ ಈ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ರಾಗಿಗುಡ್ಡಕ್ಕೆ ಎಂಡ್ ಆಗ್ತಿದೆ. ಸಂಜೆ ಟೈಮು ಮತ್ತೆ ಅದೇ ರೀತಿಯಲ್ಲಿ ಕೂಡ ಮಾರ್ನಿಂಗ್ 10 ಗಂಟೆ 11 ಗಂಟೆಗೆ ಸಾಕಷ್ಟು ಟ್ರಾಫಿಕ್ ಉಂಟಾಗ್ತಾ ಇತ್ತು. ಆದ್ರೆ ಈ ಫ್ಲೈಓವರ್ ಮೇಲೆ ಬಂದಂತ ಎಲ್ಲಾ ವೆಹಿಕಲ್ಸ್ ಸ್ಪೀಡ್ ಆಗಿ ಬಂದು ಇಲ್ಲಿ 4 ಗಂಟೆ ಆದ ನಂತರ ಕೆಲವೊಂದಷ್ಟು ಕಂಪ್ನಿಗಳು ಕೂಡ IT BT ಸೆಕ್ಟರ್ಸ್ ಇದೆ, ಫ್ಯಾಕ್ಟ್ರಿ ಇದೆ, ಎಲ್ಲವೂ ಕೂಡ ಏನು ಎಂಪ್ಲಾಯೀಸ್ ಯಾವಾಗ ಹೊರಗಡೆ ಬರ್ತಾರೆ ಕೆಲಸ ಮುಗಿಸಿ, ಅವಾಗ ಟ್ರಾಫಿಕ್ ಸಹಜವಾಗುತ್ತೆ. ಆದ್ರೆ ಈಗ ಫ್ಲೈಓವರ್ ಆಗಿರೋದ್ರಿಂದ
ವೇಗವಾಗಿ ಏನು ಯಾವಾಗಲೂ ಕೂಡ ನಿಧಾನವಾಗಿ ಬರ್ತಾ ಇದ್ರು ಆಮೆಗತಿಯಲ್ಲಿ, ಈಗ ವೇಗವಾಗಿ ಬಂದ್ರು ಕೂಡ ರಾಗಿಗುಡದ ಹತ್ರ ಸ್ವಲ್ಪ ಪ್ರಮಾಣದಲ್ಲಿ ಟ್ರಾಫಿಕ್ ಇನ್ನೊಂದಷ್ಟು ಹೆಚ್ಚಾಗ್ತಿದೆ ಅಂತ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಇದೇ ರೀತಿಯಾಗಿ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಔಟರ್ ರಿಂಗ್ ರೋಡ್ ಇದೆಯೋ, ಎಲ್ಲೆಲ್ಲಿ ಅವಶ್ಯಕತೆ ಇದೆ ಸಿಗ್ನಲ್ ಫ್ರೀ ಕಾರಿಡಾರ್ ಗಳನ್ನ, ಅದೇ ರೀತಿಯಲ್ಲಿ ಕೂಡ ಡಬಲ್ ಡೆಕ್ಕರ್ ಫ್ಲೈಓವರ್ ಗಳನ್ನ ಮಾಡಿದ್ರೆ ಸಿಗ್ನಲ್ ಮುಕ್ತವಾಗಿ ಟ್ರಾಫಿಕ್ ಕೂಡ ಕ್ಲಿಯರ್ ಆಗುತ್ತೆ, ಜನ ಕೂಡ ವಾಹನ ಸವಾರರು ಕೂಡ ಖುಷಿ ಆಗುತ್ತ ವಿಚಾರ ಅಂತ ಕೂಡ ಹೇಳ್ಬೋದಾಗಿದೆ. ಕ್ಯಾಮರಾಮ್ಯಾನ್ ಜಯರಾಮ್ ಜೊತೆ ಮಲ್ಲನಹಳ್ಳಿ ಪವರ್ ಟಿವಿ ಬೆಂಗಳೂರು.